ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ನಾನು ಶಿವಲಿಂಗ್ ಗೊಂಬಿಗುಡ್ಡ. ಆತ್ಮೀಯ ವೀಕ್ಷಕರೇ, ನಿನ್ನೆ ಏನು ರೈತ ಚಳುವಳಿ ಅಂತಕ್ಕಂಥ ಹೆಸರಿನಲ್ಲಿ ಒಂದು ಘನಘೋರ ಕೃತ್ಯವೇನು ನಡೆದಿದೆ. ಗೋದಾವರಿ ಶುಗರ್ಸ್ನ ಮುಂದೆ ಅಂದರೆ ಸಮೀರವಾಡಿ ಸಕ್ಕರೆ ಕಾರ್ಖಾನೆಯ ಮುಂದೆ ಒಂದು ದೊಡ್ಡ ಅವಘಡವೇ ಸಂಭವಿಸಿ ಹೋಗಿದೆ. ಸುಮಾರು 1 ತಿಂಗಳುಗಳ ನಿರಂತರ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಏನು ಒಂದು ರೈತರ ಚಳುವಳಿ ನಡೀತಾ ಇತ್ತು. ಆ ರೈತರ ಚಳುವಳಿಗೆ ಸ್ಪಂದಿಸಿ ಸರ್ಕಾರ ಫ್ಯಾಕ್ಟ್ರಿ ಮಾಲೀಕರಿಂದ 3,250 ರೂಪಾಯಿಗಳು ಮತ್ತು ಸರ್ಕಾರ 50 ರೂಪಾಯಿಗಳನ್ನು ಕೊಟ್ಟು ಟೋಟಲ್ ಆಗಿ 3,300 ರೂಪಾಯಿ ದರಗಳನ್ನು ನಿಗದಿ ಮಾಡಿದ ನಂತರ ಚುನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಪಡಸಲಿಗಿ ಅವರ ನೇತೃತ್ವದಲ್ಲಿ ಏನು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ್ನಲ್ಲಿ ಹೋರಾಟ ನಿರಂತರವಾಗಿ ನಡೀತಾ ಇತ್ತು. ಸರ್ಕಾರದ ಈ ಆದೇಶದ ನಂತರ ಆ ಹೋರಾಟವನ್ನು ಹಿಂತೆಗೆಯಲಾಯಿತು ಮತ್ತು ಆ ಸರ್ಕಾರ ಏನು ಘೋಷಣೆ ಮಾಡಿರ್ತಕ್ಕಂಥ ಬೆಲೆಗೆ ನಾವೆಲ್ಲ ರೈತರು ಕೂಡ ಸಂಭ್ರಮನ ವ್ಯಕ್ತಪಡಿಸ್ತಾ ಇದ್ದೀವಿ, ನಮಗೆ ಸಂತೋಷದಾಯಕ ಆಗಿದೆ ಅಂತಕ್ಕಂಥ ಮಾತನ್ನು ಚುನಪ್ಪ ಪೂಜಾರಿ ಮತ್ತು ಅವರ ಬೆಂಬಲಿಗರೆಲ್ಲ ರೈತರು ಕೂಡ ಈ ಮಾತನ್ನು ಹೇಳಿದರು. ಅದಾದರೂ ಕೂಡ ಇದೇ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಮುಧೋಳಿನಲ್ಲಿ ಮತ್ತೆ ರೈತ ಚಳುವಳಿ ತೀವ್ರ ಸ್ವರೂಪದ ಹೋರಾಟವನ್ನು ಸುಮಾರು 1 ವಾರಗಳಿಂದ ಪಡ್ಕೊಂಡಿತ್ತು. ಕಾರಣ ಏನಂದರೆ, ನಮಗೆ ಯಾವುದೇ ಕಾರಣಕ್ಕೂ 3,300 ಸಾಕಾಗಲ್ಲ, ನಮಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರೈತರು ರಸ್ತೆಯನ್ನು ತಡೆದು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಅದಾದ ನಂತರ ಮೊನ್ನೆ ರಾತ್ರಿ ಸಾಯಂಕಾಲ ಒಂದು ಸಂಧಾನದ ಮೂಲಕ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನಡುವೆ ಒಂದು ಸಂಧಾನದ ಮೂಲಕ ಫ್ಯಾಕ್ಟ್ರಿ ಮಾಲೀಕರ ನಡುವೆ ಒಂದು ಸಂಧಾನ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ ನಂತರ ಎಲ್ಲ ರೈತರು ಕಬ್ಬನ್ನು ಕಟಾವು ಮಾಡ್ತಾರೆ, ಫ್ಯಾಕ್ಟ್ರಿ ಮಾಲೀಕರು ಕೂಡ ಫ್ಯಾಕ್ಟ್ರಿಯನ್ನು ಶುರು ಮಾಡ್ತಾರೆ. ಈ ಫ್ಯಾಕ್ಟ್ರಿ ಮಾಲೀಕರು ನೋಟಿಸನ್ನು ಹಂಚ್ತಾರೆ. ಏನಂತ ಹಂಚ್ತಾರೆ ಅಂದರೆ, ಸರ್ಕಾರ ಏನು ದರವನ್ನು ನಿಗದಿ ಮಾಡಿದೆ ಆ ದರವನ್ನು ಕೊಡಲಿಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಫ್ಯಾಕ್ಟ್ರಿಯನ್ನು ಶುರು ಮಾಡ್ತಾರೆ. ಅದರ ಪ್ರಕಾರ ರೈತರು ಕಬ್ಬನ್ನು ಕಟಾವು ಮಾಡಿ ಟ್ರ್ಯಾಕ್ಟರ್ಗಳಿಗೆ ಲೋಡ್ ಮಾಡಿ ಫ್ಯಾಕ್ಟ್ರಿಗೆ ಕಳಿಸ್ತಾರೆ. ಸಮೀರವಾಡಿ ಫ್ಯಾಕ್ಟ್ರಿ, ಗೋದಾವರಿ ಶುಗರ್ಸ್ ಏನಿದೆಯಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ಉತ್ತಮವಾದಂಥ ಹೆಸರನ್ನು ಮಾಡಿರ್ತಕ್ಕಂಥ ಫ್ಯಾಕ್ಟ್ರಿ. ಸುಮಾರು 200ರಿಂದ 300 ಟ್ರ್ಯಾಕ್ಟರ್ಗಳು ಕಬ್ಬಿನ ಲೋಡನ್ನು ತೆಗೆದುಕೊಂಡು ಅಲ್ಲಿ ಬಂದು ನಿಲ್ತವೆ. ಮುಧೋಳದಿಂದ ಏನು ರೈತ ಚಳುವಳಿನ ಮಾಡ್ತಕ್ಕಂಥ ರೈತರು ಅನ್ಕೊಂಡು ಏನು ಚಳುವಳಿಯನ್ನು ಮಾಡ್ತಾ ಇದ್ರು, ಆ ಚಳುವಳಿ ತೀವ್ರ ವಿಕೋಪಕ್ಕೆ ಹೋಗಿ ಸೈದಾಪುರ್ ಸಮೀರವಾಡಿ ಶುಗರ್ ಕಡೆ ಪ್ರತಿಭಟನೆಯನ್ನು ತಗೊಂಡ್ಕೊಂಡು ಹೋಗ್ತಾರೆ. ಸಾಯಂಕಾಲ 5 ಗಂಟೆಗೆ ಈ ರೈತ ಚಳುವಳಿಯ ಹೋರಾಟದ ದಿಕ್ಕನ್ನು ತಪ್ಪಿಸಿ ಯಾರೋ ಕಿಡಿಗೇಡಿಗಳು, ಅವರು ರೈತರು ಮಾಡಿದ್ರ ಅಥವಾ ಇನ್ಯಾರೋ ಕಿಡಿಗೇಡಿಗಳು ಅಲ್ಲಿ ಬೆಂಕಿ ಇಟ್ರ ಅಂತಕ್ಕಂಥದ್ದು ಕೂಡ ಅದು ತನಿಖೆಯಿಂದನೇ ಗೊತ್ತಾಗಬೇಕು. ರೈತರು ಬೆಳೆದಂಥ ಕಬ್ಬಿಗೆ ಟ್ರ್ಯಾಕ್ಟರ್ನಲ್ಲಿ ಲೋಡ್ ಆಗಿರ್ತಕ್ಕಂಥ ಕಬ್ಬಿಗೆ ಸುಮಾರು 150ರಿಂದ 200 ಟ್ರ್ಯಾಕ್ಟರ್ನಲ್ಲಿ ತುಂಬಿರ್ತಕ್ಕಂಥ ಎಲ್ಲ ಕಬ್ಬಿನ ಲೋಡ್ಗಳಿಗೆ ಬೆಂಕಿಯನ್ನು ಇಟ್ಟಿದ್ದಾರೆ. ಬಹಳ ಘನಘೋರ ಕೃತ್ಯ. ಇಡೀ ಕರ್ನಾಟಕದ ಇತಿಹಾಸದಲ್ಲೇ ರೈತರಿಗೆ ಈ ರೀತಿಯಾದಂಥ ಅನ್ಯಾಯ ಮತ್ತಾವಾಗೂ ಕೂಡ ಆಗಿಲ್ಲ. ಕಾರಣ ಏನಂತಂದರೆ, ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ರಿಕವರಿಯಲ್ಲಿ ವ್ಯತ್ಯಾಸ ಇದೆ. ರಿಕವರಿ ಪ್ರಕಾರ ಏನಾದರೂ ಸರ್ಕಾರ ನಮಗೆ ದರವನ್ನು ಕೊಟ್ಟರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ರಿಕವರಿ ಕಡಿಮೆ ಬರುತ್ತೆ ಅಂತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆ ಮತ್ತು ಮುಧೋಳ, ರಬಕವಿಬನಟ್ಟಿ, ಜಮಖಂಡಿಯಲ್ಲಿ ಇರ್ತಕ್ಕಂಥ ರೈತರ ವಾದ. ಅದೇನೇ ಇರಲಿ, ಒಬ್ಬ ರೈತ ಕಬ್ಬನ್ನು ಬೆಳಿಬೇಕಾದ್ರೆ 12 ತಿಂಗಳು ಪ್ರತಿ ದಿನ ಇಡೀ ತನ್ನ ಕುಟುಂಬದೊಂದಿಗೆ ರಕ್ತ ಬೆವರನ್ನು ಹರಿಸಿ ಏನು ಕಬ್ಬನ್ನು ಬೆಳೆಸಿರ್ತಾನೆ ಆ ಕಬ್ಬನ್ನು ಫ್ಯಾಕ್ಟ್ರಿಗೆ ನುರಿಸಲಿಕ್ಕೆ ಕಳಿಸಿಕೊಟ್ಟಾಗ ಇದೇ ರೈತರು ಅನ್ಕೊಂಡವರು ಬೆಂಕಿ ಇಟ್ರ ಅಥವಾ ರೈತರ ಸೋಗಿನಲ್ಲಿ ಮತ್ತಾರೋ ಕಿಡಿಗೇಡಿಗಳು ಬಂದು ಈ ರೈತ ಚಳುವಳಿಯ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರ. ಅದೇ ನಿಟ್ಟಿನಲ್ಲಿ ವೀಕ್ಷಕರೇ, ಇನ್ನು ಕೆಲವು ರೈತರ ವಾದ ಏನಂತಂದರೆ, ಈ ಬೆಂಕಿ ಇಡ್ತಕ್ಕಂಥ ಕೃತ್ಯದಲ್ಲಿ ಕಾರ್ಖಾನೆಯ ಮಾಲೀಕರ ಕೈವಾಡವಿದೆ, ಜಿಲ್ಲಾಧಿಕಾರಿಗಳ ಕೈವಾಡ ಇದೆ, SP ಅವರ ಕೈವಾಡ ಇದೆ, ಅಧಿಕಾರಿಗಳು, ಫ್ಯಾಕ್ಟ್ರಿಯ ಮಾಲೀಕರು ಮತ್ತು ಅವರ ಹಿಂಬಾಲಕರು ಸೇರಿ ಈ ಕೃತ್ಯವನ್ನು ಎಸಗಿದ್ದಾರೆ. ರೈತರ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೆ ಈ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೆ ಈ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ, ಆಕ್ರೋಶವನ್ನು ಕೂಡ ಅಲ್ಲಿರ್ತಕ್ಕಂಥ ಕೆಲವು ರೈತರು ಹೊರ ಹಾಕ್ತಾ ಇದ್ದಾರೆ. ಏನೇ ಹೇಳಿ ಪ್ರಿಯ ವೀಕ್ಷಕರೇ, ರೈತನ ಬೆವರು,
ರೈತ ಸುರಿಸಿದಂಥ ಬೆವರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ನಿಜವಾಗಲೂ ಬೆಲೆನೇ ಇಲ್ಲಂತಾಗಿದೆ. ಅಲ್ಲಿ ರೈತರ ಕಣ್ಣೀರನ್ನು ನೋಡ್ಬೋದು. ಇದೇ ಏನು ರೈತರು ಕಬ್ಬನ್ನು ಕಟಾವು ಮಾಡಿ ಫ್ಯಾಕ್ಟ್ರಿಗಳಿಗೆ ಕಳಿಸಿದ್ರು, ಆ ಕಬ್ಬು ಸುಟ್ಟು ಇವತ್ತು ಸರ್ವನಾಶ ಆಗಿ ಹೋಗಿದೆ. ಆ ಸರ್ವನಾಶ ಆದಂಥ ಕಬ್ಬು ಸರ್ವನಾಶ ಆದಂಥ ರೈತರ ಗೋಳು ಒಂದು ಕಡೆ ಆದರೆ, ವೀಕ್ಷಕರೇ, ಬಹಳ ಅತಿ ಮುಖ್ಯವಾಗಿ ಆ ಕಬ್ಬು ಕಟಾವು ಮಾಡಿ ಅದನ್ನು ಪೂರೈಸಲಿಕ್ಕೆ ಟ್ರ್ಯಾಕ್ಟರನ್ನು ತಗೊಂಡಿರ್ತಕ್ಕಂಥವ್ರು ಕೂಡ ಎಲ್ಲರೂ ರೈತರೇ. ಯಾರು ಕೂಡ ದೊಡ್ಡ ಫ್ಯಾಕ್ಟ್ರಿ ಮಾಲೀಕರದೇನೆ ಟ್ರ್ಯಾಕ್ಟರ್ಗಳಲ್ಲ ಅವು ಕೂಡ ರೈತರ ಟ್ರ್ಯಾಕ್ಟರ್ಗಳೇ. ಒಂದು ಟ್ರ್ಯಾಕ್ಟರ್ ಅದ್ರ ಜೊತೆಗೆ 2 ಟ್ರೇಲರ್ಗಳನ್ನು ಹೊಂದಿಸಬೇಕಂದ್ರೆ ಸುಮಾರು 20 ರಿಂದ 25 ಲಕ್ಷ ರೂಪಾಯಿ ಹಣವನ್ನು ಹೂಡಿ ತನ್ನ ಇಡೀ ಜೀವನವನ್ನೇ ಒತ್ತೆ ಇಟ್ಟು ಸಾಲದ ರೂಪದಲ್ಲಿ, ಬಡ್ಡಿಯ ರೂಪದಲ್ಲಿ ಹಣವನ್ನು ಸಾಲವಾಗಿ ಪಡೆದುಕೊಂಡು ಒಂದು ಟ್ರ್ಯಾಕ್ಟರನ್ನು ಒಬ್ಬ ರೈತ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾನೆ. ಆದರೆ ಇವತ್ತು ರೈತ ಚಳುವಳಿ ಮತ್ತು ರೈತ ಹೋರಾಟದ ಮತ್ತು ಈ ಫ್ಯಾಕ್ಟರಿ ಮಾಲೀಕರ ಗೊಂದಲದಲ್ಲಿ ಇವತ್ತು ಸುಮಾರು 150 ರಿಂದ 200 ಕಬ್ಬಿನ ಟ್ರೇಲರ್ಗಳು ಮತ್ತು ಎಂಜಿನ್ಗಳು ಸುಟ್ಟು ಭಸ್ಮ ಆಗಿ ಹೋಗಿದ್ದಾವೆ. ಯಾರು ಹೊಣೆಗಾರರು ಇದಕ್ಕೆ? ಇದರ ಜವಾಬ್ದಾರಿಯನ್ನು ಯಾರು ತಗೊಳ್ಕೋತಾರೆ? ಯಾರು ಇವರಿಗೆ ಪರಿಹಾರವನ್ನು ಒದಗಿಸಿಕೊಡ್ತಾರೆ? ಇದೇ ನಿಟ್ಟಿನಲ್ಲಿ ಇನ್ನೊಂದು ಬಹಳ ತೀವ್ರ ಕುತೂಹಲಕಾರಿಯಾದಂಥ ವಿಚಾರ ಏನಂತಂದರೆ, ಇದೇ ಸಂಗಮೇಶ್ ನಿರಾಣಿ ಮತ್ತು ಮುರುಗೇಶ್ ನಿರಾಣಿ ಅವರ ಮಾಲೀಕತ್ವದ ಸಾಯಿ ಪ್ರಿಯಾ ಶುಗರ್ಸ್ ಏನಿದೆಯಲ್ಲ, ಹಿಪ್ಪರಿಗಿ ಮಯೂರ್ ಸಾಯಿ ಪ್ರಿಯಾ ಶುಗರ್ಸ್ ಅಲ್ಲಿ ನಮ್ಮ ಕಡೆ ಮುದೋಳ ರೈತರು ಬಂದು ಬಿಡ್ತಾರೆ ಅಂತಕ್ಕಂಥ ಮಾತನ್ನು ಇಟ್ಕೊಂಡು ಅಲ್ಲಿಯ ರೈತರು ಕೈಯಲ್ಲಿ ಬಡಿಗೆ ದೊಣ್ಣೆಗಳನ್ನ ಹಿಡ್ಕೊಂಡು ಫ್ಯಾಕ್ಟರಿಯ ಹೊರಗಡೆ ನಿಂತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಸಾಯಿ ಪ್ರಿಯಾ ಶುಗರ್ಸ್ ಕಡೆ ಬರುವ ಹಾಗಿಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಲೆಯನ್ನ ತೆಗೆದುಕೊಳ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಬೆಲೆ ಬೇಕಾದರೆ ನೀವು ಸರ್ಕಾರವನ್ನು ಕೇಳಿ. ಯಾವುದೇ ರೀತಿಯಾಗಿ ಫ್ಯಾಕ್ಟ್ರಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಕಟಾವಾಗಿ ಬಂದಿರತಕ್ಕಂಥ ಕಬ್ಬು ಮತ್ತು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಇಡ್ಕೊಡುದು. ನೀವು ಬೆಂಕಿ ಇಡಲಿಕ್ಕೆ ರೆಡಿ ಆದರೆ ನಾವು ನಿಮ್ಮೊಂದಿಗೆ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ನೀವು ಯಾವ ರೀತಿಯಲ್ಲಿ ಬಂದರೂ ಕೂಡ ನಾವು ನಿಮ್ಮನ್ನು ಎದುರಿಸ್ತೀವಿ ಅಂತೇಳಿ ಕೋಲನ್ನು ಹಿಡ್ಕೊಂಡು ಅಲ್ಲಿ ಕೂಡ ಹೋರಾಟವನ್ನು ರೈತರು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಅಲ್ಲಲ್ಲೇ ಮಧ್ಯ ದಾರಿಗಳಲ್ಲೂ ಕೂಡ ಟ್ರ್ಯಾಕ್ಟರ್ಗಳಲ್ಲಿ ಏನು ಕಬ್ಬನ್ನು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಕೆಲವು ಕಿಡಿಗೇಡಿಗಳು, ಅವ್ರು ನಿಜವಾಗ್ಲೂ ನಾವು ಹೇಳ್ಬೇಕಂದ್ರೆ ರೈತರು ಅಂತಕ್ಕಂಥದಕ್ಕೆ ಅವರು ನಾಲಾಯಕರು. ಯಾವುದೇ ರೈತ ತಾನು ಬೆಳೆದಂಥ ಬೆಳೆಯನ್ನು ಸುಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾವ ರೈತನಿಗೆ ತಾನು ಬೆಳೆದಂಥ ಬೆಳೆಯ ಕಣ್ಣೀರು, ಆ ಶ್ರಮವನ್ನು ಏನು ವಹಿಸಿರ್ತಾನಲ್ಲ, ಆ ಶ್ರಮದ ನೋವೇನಾದರೂ ಯಾವ ರೈತನಿಗಿರುತ್ತೋ ಆ ರೈತ ಇನ್ನೊಬ್ಬ ರೈತನ ಬೆಳೆಯನ್ನು ನಾಶ ಮಾಡಲಿಕ್ಕೆ ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ. ಯಾಕಂದರೆ ಈ ದೇಶದ ಬೆನ್ನೆಲುಬಾಗಿ ನಾವು ರೈತನನ್ನು ಹೋಲಿಸ್ತೀವಿ. ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ಇಡೀ ಭಾರತ ದೇಶದಲ್ಲಿ ರೈತನಿಗೆ ಮತ್ತು ಸೈನಿಕರಿಗೆ ಅವರದೇ ಆದಂಥ ಸ್ಥಾನಮಾನವನ್ನು ಈ ಭಾರತ ದೇಶ ಕೊಟ್ಟಿದೆ. ಅಂತಹದರಲ್ಲಿ ಈ ರೈತ ಹೋರಾಟದ ಚಳುವಳಿಯ ನೆಪದಲ್ಲಿ ಇವತ್ತು ನೂರಾರು ಟ್ರ್ಯಾಕ್ಟರ್ಗಳು ಸರ್ವನಾಶ ಆಗಿ ಹೋಗಿದ್ದಾವೆ. ಸಾವಿರಾರು ಟನ್ನು ಕಬ್ಬು ಕೂಡ ಸುಟ್ಟು ಭಸ್ಮವಾಗಿ ಹೋಗಿದೆ. ಇದು ಇನ್ನೂ ಯಾವ ರೀತಿ ಉದ್ವೇಗವನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದು ನೋಡಬೇಕು. ಇದರ ನಿಟ್ಟಿನಲ್ಲೇ 13ನೇ ತಾರೀಕು ರಾತ್ರಿ 8 ಗಂಟೆಯಿಂದ 16ನೇ ತಾರೀಕು ಬೆಳಗಿನ ಜಾವ 8 ಗಂಟೆಯವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು 163 ಕಲಮನ್ನು ಜಾರಿ ಮಾಡಿದ್ದಾರೆ. ಅಂದರೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಯಾರು ಕೂಡ ಪ್ರತಿಭಟನೆಯನ್ನು ಮಾಡಿಕೊಡೋದು, ಆಮೇಲೆ ರಸ್ತೆ ತಡೆಯನ್ನು ಮಾಡಿಕೊಡೋದು ಅಂತಕ್ಕಂಥ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಅದೆಲ್ಲದರ ನಿಟ್ಟಿನಲ್ಲಿ ವೀಕ್ಷಕರೇ, ಕೊನೆಯದಾಗಿ ಹೇಳೋದೇನೆಂದರೆ, ಯಾರು ಈ ರೈತ ಚಳುವಳಿಯ ದಿಕ್ಕನ್ನು ತಪ್ಪಿಸಲಿಕ್ಕೆ ಈ ಟ್ರ್ಯಾಕ್ಟರ್ಗಳಿಗೆ ಮತ್ತು ಕಬ್ಬಿಗೆ ಬೆಂಕಿ ಇಟ್ಟರು, ಅದರ ಸಮಗ್ರ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಖಂಡಿತವಾಗಲೂ ಶಿಕ್ಷೆ ಆಗಬೇಕು. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ರೈತ ಚಳುವಳಿ ದಿಕ್ಕು ತಪ್ಪಿದಂಥ ದಿನ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಇದರ ಬಗ್ಗೆ ವರದಿಯನ್ನು ತರಿಸ್ಕೊಂಡು ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದು ಆದೇಶ ಅಧಿಕಾರಿಗಳು ಕುಲಂಕುಷವಾಗಿ ಇದರ ತನಿಖೆ ಮಾಡಲಿ. ಇದರ ಹಿಂದೆ ಯಾರ ಷಡ್ಯಂತ್ರ ಇದೆ ಅವರಿಗೆ ಖಂಡಿತವಾಗಲೂ ಕಾನೂನು ರೀತಿಯಾಗಿ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ನಮಸ್ಕಾರ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.